ಆಗಲೇ ಅರ್ಧ ದೂರಕ್ಕೆ ಹೋಗ್ಬಿಟ್ಟಿದ್ದೆ. ಚಳಿಗೆ ಆಗ್ತಿದೆಯಾ ನೀರಾಜ್? ಎಲ್ಲ ಬಿಚ್ಚು ಮನಿಕ ನೀರಾಜ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಬ್ಯಾಗೆಲ್ಲ ಫುಲ್ ರೆಡಿ ಆಗಿದೆ ಜಿಮ್ಮಿಗೆ. ಇವಾಗ ಜಿಮ್ಮಿಗೆ ಹೊರಡಬೇಕು. ಬನ್ನಿ ಹೋಗೋಣ. ಇವಾಗ ಬಂದೆ ಜಿಮ್ ಹತ್ರ. ಕೂದಲೆಲ್ಲ ಫುಲ್ಲು ಹಾಳಾಗೈತೆ ಅನಿಸುತ್ತೆ. ಸ್ಪೀಡಾಗಿ ಬಂದಲ್ಲ, ಹಂಗಾಗಿ ಕೂದಲೆಲ್ಲ ಫುಲ್ ಹಾಳಾಗೋಗ್ಬಿಟ್ಟೈತೆ. ಬ್ಯಾಗಿಂದ ಶೂ ತೆಗಿತಿದ್ರೆ ಶೂ ಅಲ್ಲಿ ಸಾಕ್ಸೆ ಯಾರೋ ದೇವ್ಬಿಟ್ಟವ್ರೆ ಮನೇಲಿ. ನೋಡಿ ಸಾಕ್ಸೇ ಇಲ್ಲ. ಇವತ್ತು ಹಂಗೆ ವರ್ಕೌಟ್ ಮಾಡಬೇಕು. ಇವಾಗ ಮುಗೀತು ವರ್ಕೌಟು. ಇವಾಗ ಹೊರಡ್ತಿದ್ದೀನಿ ಬ್ಯಾಗೆಲ್ಲ ತಗೊಂಡು. ವೇ ಪ್ರೋಟೀನು ಮತ್ತು ಕ್ರೇಟಿನು ಕುಡಿಬೇಕೀಗ. ಇದು ಓಟ್ಸ್ ಬಾಕ್ಸು ವೇ ಪ್ರೋಟೀನ್ ಹಾಕಿದ್ದೀನಿ MB. ಆಗಲೇ ಖಾಲಿ ಆಗಕ್ಕೆ ಬಂದೈತೆ ನೋಡಿ ಫುಲ್ಲು. ಇನ್ನೊಂದು ತಗೋಬೇಕು. ನನ್ನ ಹತ್ರ ಬೇರೆ ಮೈಕ್ ಇಲ್ವಲ್ಲ, ಹಂಗಾಗಿ ಇಯರ್ಫೋನ್ ತಗೊಂಡಿದ್ದೀನಿ. ಇದರಲ್ಲೇ ಮೈಕ್ ಬರುತ್ತೆ. ಇವಾಗ ಸಡನ್ ಆಗಿ ಪ್ಲ್ಯಾನ್ ಆಗೈತೆ ಕೇರಳಗೆ ಹೋಗೋಕ್ಕೆ ಮನೇಲಿ ಫ್ಯಾಮಿಲಿ ಜೊತೆ. ಇಲ್ಲಿ ಅಂತ ಗೊತ್ತಿಲ್ಲ, ಫಸ್ಟ್ ಪ್ಲೇಸು ಎಲ್ಲಿ ಹೋಗ್ತಾರೆ ಏನೋ ಅಂತ ಗೊತ್ತೇ, ಪ್ಲ್ಯಾನೇ ಮಾಡಿಲ್ಲ ನಮ್ಮಪ್ಪ. ಆಗಲೇ ಬಾ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಆಗಲೇ ಅರ್ಧ ದೂರಕ್ಕೆ ಹೋಗ್ಬಿಟ್ಟಿದ್ದೆ. ಹಾಗೆ ಸ್ಪೆಕ್ ಬೇರೆ ಮರ್ತು ಹೋಗಿದ್ದೆ, ಹಂಗಾಗಿ ಮತ್ತೆ ವಾಪಸ್ ಬಂದು ಸ್ಪೆಕ್ಸ್ ಹುಡುಕ್ತಿದ್ದೀನಿ. ಸ್ಪೆಕ್ಸ್ ಕಣ ಆಂಟಿ, ಇಲ್ಲೇ 1 ಕಿಲೋಮೀಟ್ರು. ಎಲ್ಲಿಟ್ಟಿದ್ದೀನೋ ಏನೋ ಗೊತ್ತಿಲ್ಲ, ಹುಡುಕ್ತಿದ್ದೀನಿ. ಇಲ್ಲೇ ಇತ್ತು ಸ್ಪೆಕ್ಸು, ಕಾಣಿಸ್ತಿಲ್ಲ. ಇಲ್ಲೇ ಇದೆ ಸ್ಪೆಕ್ಸು. ಸ್ಪೆಕ್ಸ್ ಇಲ್ಲ ಅಂದರೆ ನನಗಷ್ಟು ಚೆನ್ನಾಗೇ ಕಾಣಲ್ಲ. ಓದ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಅದಕ್ಕೆ ಇವಾಗ ಸ್ಪೆಕ್ಸ್ ತಗೊಂಡು ಹೊರಡ್ತಿದ್ದೀನಿ. ಸಖತ್ ಹೊಟ್ಟೆ ಹಸಿತಿತ್ತು. ಆಗಲೇ ಟೈಮು 3 ಗಂಟೆ ಆಗೋಯ್ತೆ. ಕಾರಲ್ಲೇ ಪಾರ್ಕ್ ಮಾಡಿ ಯಾವುದೋ ಹೋಟೆಲ್ ಹಳ್ಳಿ ಮನೆ ಅಂತ ಯಾವುದೋ ಹೋಟ್ಲಿದೆ, ಹೋಗಿ ಇವಾಗ ಊಟ ಮಾಡಬೇಕು. ಇವಾಗ ಬಂದೆ ಊಟಿಗೆ. ಸಖತ್ತು ಫುಲ್ಲು ಚಳಿ ಆಗ್ತೈತೆ. ಇಲ್ಲೇ ಶಾಪಿಂಗ್ ಹತ್ರ ಇದ್ದೀನಿ. ಕಾರಲ್ಲಿ ಫುಲ್ಲು ಜರ್ನಿನೇ ಮಾಡಿದ್ದಾಯಿತು, ಹಾಗಾಗಿ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಜಾಸ್ತಿ. ಎಲ್ಲರೂ ಇಲ್ಲಿ ಶಾಪಿಂಗ್ ಮಾಡ್ತಿದ್ರೆ ಅವನು ಹೊಡೋಗ್ಬಿಟ್ಟಿದ್ದಾನೆ ಯಾವುದೋ ಹುಡುಗಿ ಜೊತೆ ಮಾತಾಡೋಕ್ಕೆ. ಅಣ್ಣ ಯಾವ ಹುಡುಗಿ ಜೊತೆ ಮಾತಾಡೋಕ್ಕೆ ಹೋಗಿದ್ದಾನ? ಕೊನೆಗೂ ಹೇಳಲ್ಲ ಯಾರ ಜೊತೆ ಹೋಗಿದ್ದ ಅಂತ. ಜೊತೆ ಮಾತಾಡೋಕ್ಕೆ ಹೋಗಿದ್ದಾನ? ಹಾಂ, ಮತ್ತೆ ಆ ಕಲ್ಲಿಗೆ ಹೋಗಿದ್ದಲ್ಲ, ಯಾರ ಜೊತೆ ಮಾತಾಡೋಕ್ಕೆ ಹೋಗಿದ್ನೋ ಏನೋ. ಹುಡುಗ ಜೊತೆ ಮಾತಾಡೋಕ್ಕೆ ಯಾಕೆ ಅಷ್ಟು ದೂರ ಹೋಗ್ಬೇಕಣ್ಣ? ಅಲ್ಲೆಲ್ಲ ವ್ಯವಹಾರ ನಿಂತು ತಿಳ್ಕೊಂಬಿಟ್ರೆ ಆಮೇಲೆ. ಶಾಪಿಂಗ್ಗೆ ಅಂತ ಹೋಗಿದ್ರು, ಶಾಪಿಂಗು ಮಾಡಲಿಲ್ಲ, ಏನೂ ಇಲ್ಲ, ಸುಮ್ಮನೆ ಸುತ್ತಾಡ್ತಾರೆ ಅಷ್ಟೇ. ಶಾಪಿಂಗು ಮಾಡಲ್ಲ, ಏನೂ ಮಾಡಲ್ಲ. ಅರೆ ಅದು ತಗೋಬೇಕು ಇದು ತಗೋಬೇಕು ಅಂತ ಓಡಾಡ್ತಾರೆ. ಕೊನೆಗೆ ಏನೂ ಮಾಡಲೇ ಇಲ್ಲ, ಹಾಗೆ ಬಂದಿದ್ದಾಯಿತು. ರೂಮ್ ನೋಡಿ ಎಲ್ಲ ಹೆಂಗಿದೆ ಅಂತ. ಕಾಫಿ ಕೊಟ್ಟಿದ್ದಾರೆ. ಸಖತ್ತು ಫುಲ್ಲು ಚಳಿ ಆಗ್ತಾಯಿದ್ದಲ್ಲ, ಹಂಗಾಗಿ ಕಾಫಿ ಕೊಟ್ಟಿದ್ದಾರೆ. ಇವಾಗ ಕುಡಿಬೇಕು. ಕಾಫಿ ಮಾತ್ರ ಸಖತ್ ಸುಟ್ಟೋಗ್ತೈತೆ. ಹಂಗೆ ಇಲ್ಲೊಂದು ಚಳಿ ಅಲ್ವಾ, ಸಖತ್ತು ಇದು ರೊಗ್ಗು ಎಲ್ಲ ಬ್ಲ್ಯಾಂಕೆಟ್ ಎಲ್ಲ ಕೊಟ್ಟವ್ರೆ. ಪರವಾಗಿಲ್ಲ, ಚೆನ್ನಾಗೈತೆ ರೂಮು. ಇದು ರೂಮ್ ಯಾರ್ದು ಅಂದರೆ ನಮ್ಮಮ್ಮನ ಫ್ರೆಂಡ್ ಅವ್ರದ್ದಂತೆ ರೂಮ್ ಇದು. ಊಟಿಲೆಲ್ಲ ಮಡಗಿಬಿಟ್ಟಿದ್ದಾರೆ ನೋಡಿ ನಮ್ಮಮ್ಮ ಫ್ರೆಂಡ್ಸ್ನ. ಚೆನ್ನಾಗಿದೆ, ಪರವಾಗಿಲ್ಲ ರೂಮು. ಎಲ್ಲ ಹೋಗ್ಬಿಟ್ಟಿದ್ದೆ ನಮ್ಮಣ್ಣ, ಇವಾಗ ಬಂದಾನೆ. ಏನ ಚಳಿ ಆಗ್ತಾಯ್ತಾ? ರಗ್ಗೊಚ್ಕೊಂಡೇನೋ ಮಾಡ್ತಾವ್ ನೋಡಿ. ರಗ್ಗೊಚ್ಕೊಂಡು ಯಾವುದೋ ಹುಡುಗಿಗೆ ಮೆಸೇಜ್ ಮಾಡ್ತಾವನೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಚಳಿ ಆಗ್ತಾ ಇದ್ದಂತೆ. ನನಗೇನು ಅಷ್ಟು ಚಳಿನೇ ಆಗ್ತಿಲ್ಲ. ನಾನು ನೋಡಿ ಹಿಂಗೆ ಆರಾಮಾಗಿದ್ದೀನಿ. ಊಟ ಮಾಡಾಯಿತು. ಇವಾಗ ಮೇಲೆ ಹೋಗ್ತಿದ್ದೀನಿ. ಇವಾಗ ಮನಿಕಬೇಕು. ನೀರು ಮತ್ತು ಬಟರ್ ನಾನು ಗೀ ರೈಸು ಏನೇನೋ ತಿಂದೆ ಅಷ್ಟೇ. ಫುಲ್ ಲೋಡಾಗಿತ್ತಲ್ಲ, ಮನಿಕೊಳ್ಳೋಣ ಅಂತ ಫುಲ್ ಖುಷಿಯಾಗಿ ಬಂದರೆ ಬೀಗ ಬೇರೆ ಹಾಕಿದ್ದಾನೆ. ಅವನೇನು ಕೆಳಗೆ ಇದ್ದಾನೆ. ಬೀಗ ಹಾಕೊಂಡು ಕೆಳಗೆ ಹೋಗ್ಬಿಟ್ರೆ ನೀರಜ್ ಫುಲ್ಲು ಚಳಿ ಆಗ್ತಿದೆ ಅಂತೆ. ಚಳಿಗೆ ಆಗ್ತಿದೆಯಾ ನೀರಜ್? ಎಲ್ಲ ಬಿಚ್ಚು ಮನಿಕ ನೀರಜ್. ಫುಲ್ ಬಿಸಿ ಆಗುತ್ತೆ ನಿಜ. ಇಲ್ಲಿಗೆ ನಾನು ಲಾಗ್ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಓಕೆ, ಬಾಯ್.